ಕರ್ನಾಟಕ ರಾಜ್ಯ ಸರ್ಕಾರದ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನರೇಂದ್ರ ಸರ್ ಅವರು ಆಯ್ಕೆಯಾಗಿದ್ದಾರೆ. ಉನ್ನತ ಮಟ್ಟದ ಸ್ಥಾನಮಾನ ಏನ್ ಹೇಳ್ತಾರೆ ಸರ್? ನಾವು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ರಾಮಪುರದಿಂದ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ನಮ್ಮ ರಾಮಲಿಂಗನ, ವೈಸ್ ಪ್ರೆಸಿಡೆಂಟ್ ಗುರುದೇವ ಮತ್ತೆ ಸದಸ್ಯರು ದೊರೆಸ್ವಾಮಿ ಎಲ್ಲ ಬೆಟ್ಟದಿಂದ ಬಂದಿದ್ದೀವಿ. ಕಾರಣ ಏನಂತಂದ್ರೆ ಸರ್, ನಮ್ಮ ನಾಗೋಲ್ ನರೇಂದ್ರನ ನಮಗೆ ಒಂದು 20 ವರ್ಷಗಳ ಕಾಲ ಒಡನಾಟ ಇದೆ. ಮತ್ತೆ ಜೊತೆಗೆ ಅಣ್ಣ ನಾಗವಾಲ ಪಂಚಾಯತಿಲಿ ಮೆಂಬರ್ ಆಗಿದ್ದು, ಅಧ್ಯಕ್ಷರಾಗಿದ್ದು, ಮತ್ತೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ಸಂಘಟನೆ ಮಾಡಿದ್ದಾರೆ. ಜೊತೆಗೆ ಶೋಷಿತ ಸಮುದಾಯಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡಿದ್ದಾರೆ. ಮತ್ತೆ ಜನ ಸಮುದಾಯ ಯಾರೇ ಬಂದ್ರು ಸಹ ಪ್ರೀತಿಯಿಂದ ಅವ್ರನ್ನ ಬರಮಾಡಿಕೊಂಡು ಅವ್ರಿಗೆ ನನಗೇನೆ ನಾನು ಮಾದೇಶ್ವರ ಬೆಟ್ಟದಿಂದ ಬಂದಿದ್ದೀನಿ, ಏನಪ್ಪಾ ಊಟ ಆಯ್ತಾ, ತಿಂಡಿ ಆಯ್ತಾ, ಬಸ್ ಚಾರ್ಜ್ ಇದೆ ಅಂತ ಕೇಳಿ ಪ್ರೀತಿ ವಿಶ್ವಾಸದಿಂದ ಮಾಡ್ತಿದ್ದಾರೆ. ಸೊ ಇಂಥವ್ರು ಬರ್ಬೇಕು. ನಮ್ಗೆ ಇನ್ನು ಈ ಅಂಬೇಡ್ಕರ್ ಅಭಿವೃದ್ಧಿ ನೀವು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಲಿಕ್ಕೆ ಆ ಬುದ್ಧ ಬಸವ ಅಂಬೇಡ್ಕರ್ ಶಕ್ತಿ ನೀಡಲಿ ಅಂತ ನಾವು ಈ ಮೂಲಕ ನಾವು ಕೇಳ್ಕೊಳ್ತೇವೆ. ಯಾವುದೇ ಒಂದು ನಿಗಮ ಮಂಡಳಿಗಳಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಫಂಡ್ಸ್ ಬಹಳಷ್ಟು ಕಡಿಮೆ ಬಂದ್ರೆ ಇನ್ನೂ ಅಭಿವೃದ್ಧಿ ಖಂಡಿತ. ಈಗ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ರೆ ಫಂಡ್ಸ್ ಜಾಸ್ತಿ ಮಾಡೋ ನಿಟ್ಟಿನಲ್ಲಿ ಇದ್ದಾರೆ ಅಂತ ನಾವು ಭಾವಿಸ್ತೀವಿ ಸರ್. ಈ ಸಂದರ್ಭದಲ್ಲಿ ರಾಜಕೀಯ ಮಾತಾಡ್ತಾ ಶೋಷಿತ ಸಮುದಾಯ, ದಲಿತ ಸಮುದಾಯ ಅಂತ ಎಲ್ಲ ಹೇಳ್ತಿರಲ್ಲ, ಆ ಒಂದು ಸಮುದಾಯದಲ್ಲಿ ಎಸ್.ಸಿ. ಮಹಾದೇವಪ್ಪ ಮತ್ತೆ ಆಂಜನೇಯವರು ಕಿಂಗ್ ತರ ಇದ್ದಾರೆ. ಅವ್ರ ವೈಯಕ್ತಿಕ ನಮ್ಗೆ ಬೇಡ, ಬಟ್ ಸಮುದಾಯದಲ್ಲಿ ಒಳ್ಳೆ ಎಸ್.ಸಿ. ಮಹಾದೇವರು ಒಳ್ಳೆ ಹೋರಾಟ ಮಾಡಿದ್ದಾರೆ. ಅವರಿಗೆ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಗ್ಬೇಕಿತ್ತು, ಸಿಗ್ಲಿಲ್ಲ. ಅದ್ರ ಬಗ್ಗೆ ತಾನೇ ಹೇಳ್ತೀರಾ? ಕೊಡ್ಲಿ ಸರ್, ಅವ್ರಿಗೂ ಕೊಟ್ಟಿದ್ದಾರೆ. ಮುಂದೆ ಉನ್ನತ ಸ್ಥಾನ ಕೊಡ್ಲಿ ಅಂತ ನಾವು ಕೇಳ್ಕೊಳ್ತೀವಿ ಸರ್. ಬಟ್ ಎಸ್.ಸಿ. ಮಹಾದೇವಪ್ಪ ಸೀನಿಯರ್ ಇದ್ದಾರೆ, ಅವ್ರು ಕೊಡ್ಲೇ ಇಲ್ವಲ್ಲ ಸರ್? ಅವ್ರು ಕೊಡ್ಲಿಲ್ಲ ಸರ್. ಅದಕ್ಕೆ ಹೈಕಮಾಂಡ್ ವರಿಷ್ಠರಿದ್ದಾರೆ, ವರಿಷ್ಠರು ಕೊಡ್ಬೇಕಿತ್ತು, ಕೊಡ್ಲಿಲ್ಲ. ವರಿಷ್ಠ ತೀರ್ಮಾನ ಏನ್ ತೀರ್ಮಾನ ಮಾಡ್ತೀವಿ ಅದು ಭದ್ರಾಗಿರ್ತೀವಿ ಸರ್. ಈಗ ಮೈಸೂರಲ್ಲಿ ಬಹಳಷ್ಟು ಬಂದಿದ್ದಾರೆ, ಯುವಕರು ಜಾಸ್ತಿ ಬಂದಿದ್ದಾರೆ, ಹುಡುಗರು. ಸರ್ ಎಲ್ಲರಿಗೂ ನಾವು ಧನ್ಯವಾದ ತಿಳಿಸ್ತೀವಿ ಸರ್. ಅಭಿಮಾನಿಗಳು ಇಷ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸರ್. ಪ್ರತಿಯೊಂದು ಯುವಕರಿಗೆ ರಾಜಕಾರಣದಲ್ಲಿ ಎಲ್ಲ ಸಹಾಯ ಮಾಡ್ತಿದ್ದಾರೆ ಸರ್. ಸರ್ ಗುರುದೇವ, ರಾಮಪುರ ಬ್ಲಾಕ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್.